ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡ್ರಿ, ಲಗ್ನ ಒಳಗೆ ಅಥವಾ ಯಾವುದೇ ಒಂದು ಫಂಕ್ಷನ್ ಒಳಗೆ ಅಥವಾ ಬುತ್ತಿ ಕಟ್ಕೊಂಡು ಎಲ್ಲರೇ ಹೊಂಟಿದ್ವಿ ಅಂದರೆ ಈ ರೀತಿ ಹೆಸರು ಕಾಳು ಪಲ್ಯ ನೀವು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಸೊ ಇವತ್ತಿನ ವಿಡಿಯೋ ಹೆಸರು ಕಾಳು ಪಲ್ಯ ಲಗ್ನದಾಗ ಮಾಡ್ತಾರಲ್ಲ ಅಥವಾ ಯಾವುದೇ ಒಂದು ಫಂಕ್ಷನ್ ಒಳಗೆ ಮಾಡುವಂತಹ ಪಲ್ಯ ಮನೆ ಒಳಗನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡ್ರಿ, ನಾನು ಹೆಸರು ಕಾಳನ್ನು ಈ ರೀತಿ ಕುದಿಸಿ ಇಟ್ಕೊಂಡಿನಿ. ಭಾಳ ಹಣ್ಣನ್ನು ಕುದಿಸ್ಬೇಡ್ರಿ, ಭಾಳ ಉದುರನ್ನು ಕುದಿಸ್ಬೇಡ್ರಿ. ಇಷ್ಟು ಕರೆಕ್ಟಾಗಿ ಉದುರು ಬರುವಂಗನ್ನು ಕುದಿಸ್ಕೋಬೇಕು. ನೋಡ್ರಿ, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನೋಡಿರಿ, ಕಾಳು ಫುಲ್ ಉದುರು ಎಷ್ಟು ಚಂದ ಬಂದಾವ ಅಂದ್ರೆ. ಅದ್ರ ಜೊತೆಗೇ ನಾನು ಒಂದು ಟೊಮ್ಯಾಟೊ, ಆಮೇಲೆ ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ಸೊ ಒಂದು ಬೊಗಣಿ ಒಳಗೆ ಸ್ವಲ್ಪ ಎಣ್ಣೆ ಹೆಚ್ಚನ್ನು ಹಾಕೋರಿ, ಅಂದರೆ ಟೇಸ್ಟ್ ಆಗ್ತೈತಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕೀನಿ, ಆಮೇಲೆ ಭಾಳಷ್ಟು ಜೀರಿಗೆ ಹಾಕೀನಿ. ಜೀರಿಗೆ ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ಈ ಪಲ್ಯದ ರುಚಿ ಜಾಸ್ತಿ ಬರ್ತೈತಿ. ಈ ಪಲ್ಯ ನೋಡ್ರಿ, ನೀವು ಕಟ್ಟಿ ರೊಟ್ಟಿ ಜೋಡಿ, ಚಪಾತಿ ಜೋಡಿ ಅಥವಾ ಅನ್ನದ ಜೊತೆ ಮೊಸರು ಹಿಂಡಿ ಹಾಕೊಂಡು ತಿಂದು ನೋಡ್ರಿ, ಭಾಳ ಅಂದ್ರೆ ಭಾರಿ ಬೆಸ್ಟ್ ಆಗ್ತೈತಿ. ನಾನಿಲ್ಲಿ 2 ಉಳ್ಳಾಗಡ್ಡಿ ತೊಗೊಂಡಿದ್ದೆ, ಆ ಉಳ್ಳಾಗಡ್ಡಿ ಹಾಕೀನಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೀನಿ, ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಅಡುಗೆಗೆ ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಅದು ಪಲ್ಯಕ್ಕೆ ರುಚಿನೂ ಕೊಡ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಅದ್ರ ಜೊತೆಗೆ ನಾನೇನು ಹಸಿ ಖಾರ ಮಾಡಿಟ್ಕೊಂಡಿದ್ದೆಲ್ಲ ಅಲ್ಲ ಬೆಳ್ಳುಳ್ಳಿ ಹಾಕಿ ಜಜ್ಜಿಟ್ಕೊಂಡಿದ್ದೆ, ಅದನ್ನಷ್ಟು ಹಾಕಿ ಇದನ್ನು ಚೆಂದಾಗಿ ಹಸಿ ವಾಸನೆ ಹೋಗುತ್ತಾನ ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಸ್ನೇಹಿತರೆ, ಮಾಡು ಪಲ್ಯ ಒಳಗನ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ, ಒಂದು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ 2 ಐಟಮ್ ಹಾಕಿ ಮಾಡಿದ್ರೆ ಅದು ರುಚಿನ ಬೇರೆ ಆಗಿಬಿಡ್ತೈತಿ. ನೀವು ದಿನನಿತ್ಯ ಮಾಡುವ ಅಡುಗೆ ಒಳಗೆ ಹಿಂಗೆ ಯೂಸ್ ಮಾಡಿರಿ, ಅಥವಾ ಧನಿಯಾ ಪುಡಿ, ಹವೇಸ್ ಪೌಡ್ರ್ ಯೂಸ್ ಮಾಡಿರಿ, ಅಡುಗೆದೊಂದು ರುಚಿನ ಬೇರೆ ಬರ್ತೈತಿ. ನೋಡಿದ್ರೆ ನಾನು ಟೊಮೆಟೊನು ಹಾಕ್ಕೊಂಡು ಚೆಂದಾಗಿ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿನಿ. ಅದೆಲ್ಲ ಫ್ರೈ ಆದಮೇಲೆ ನಾನೇನು ಹೆಸರು ಕಾಳು ಕುದಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ. ಸ್ನೇಹಿತರೆ ನೋಡಿರಿ, ಪಲ್ಯ ಹೆಂಗೆ ಆಗ್ತೈತಿ, ಒಂದೊಂದು ಸರ್ತಿ ಒಬ್ಬೊಬ್ಬರಿಗೆ ಉದುರು ಡ್ರೈ ಪಲ್ಯನ ಇಷ್ಟ ಆಗ್ತೈತಿ, ಒಬ್ಬೊಬ್ಬರಿಗೆ ಲಿಕ್ವಿಡ್ ಪಲ್ಯ ಇದ್ದರೆ ಇಷ್ಟ ಆಗ್ತೈತಿ. ಸೊ ಎರಡೂ ರೀತಿ ನಿಮ್ಗೆ ಡ್ರೈ ಬೇಕಂದ್ರೆ ನೀವು ಇಷ್ಟ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಂದರೆ ಉದುರು ಪಲ್ಯ ರೆಡಿ ಆಗ್ತೈತಿ. ಬೇಡಪ್ಪ ನಮಗೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕಪ್ಪ ಅಂತಂದರೆ ನೀವು ನಾನಿಲ್ಲೇ ಒಂದು ಅರ್ಧ ವಾಟರದಷ್ಟು ನೀರು ಹಾಕೀನಿ. ನೀರು ಹಾಕಿ ಅದೊಂದು ಸ್ವಲ್ಪ ಕ್ರೀಮಿಶ್ ಫ್ಲೇವರ್ ಬರೋವರೆಗೂ ನೀವು ಇದನ್ನು ಚೆಂದಾಗಿ ಒಂದು 2-3 ಕುದಿಸಿದ್ರಂದ್ರೆ ನಮ್ಮ ಬಿಸಿ ಬಿಸಿ ಜವಾರಿ ಸ್ಟೈಲ್ ಲಗ್ನದೊಳಗೆ ಮಾಡುವಂತಹ ಹೆಸರು ಕಾಳು ಪಲ್ಯ ರೆಡಿ ಆಗ್ತೈತಿ. ನೋಡಿರಿ, ನಾನಿಲ್ಲೇ ಭಾಳಷ್ಟು ಕೊತ್ತಂಬರಿ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಜವಾರಿ ಬಿಜಾಪುರದ ಬಿಸಿ ಬಿಸಿ ಹೆಸರು ಕಾಳು ಪಲ್ಯ ರೆಡಿ ಆಗ್ತೈತಿ. ಸ್ನೇಹಿತರೆ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು. ಡೆಫಿನೆಟ್ಲಿ ನಿಮ್ಮ ಮನೆಯೊಳಗೆ ನೀವು ಹೆಸರು ಕಾಳು ಪಲ್ಯ ಹೆಂಗೆ ಮಾಡ್ತೀರ ಅಂಥೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ. ರೊಟ್ಟಿ ಒಳಗಿನ ಹೆಸರು ಕಾಳು ಪಲ್ಯ ನಿಮಗೋಸ್ಕರ. ಧನ್ಯವಾದಗಳು.